ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಬ್ಬು, ನಿಂತ್ಕೊಳ್ಳೋ. ಏನಪ್ಪ? ನಾನು ನಿಂಗೊಂದು ಸತ್ಯ ಹೇಳ್ತೀನಿ ಅಂತ ಅಂದಿದ್ದೆ. ಹ್ಞೂ, ಸತ್ಯ. ನಂದಿನಿ ಅಮ್ಮವ್ರ ಬಗ್ಗೆ ಇಲ್ಲೇನು ಮಾತಾಡಬೇಡ. ನಾ ಹೇಳೋ ವಿಷಯನ ಯಾರಿಗೂ ಹೇಳ್ಬಾರ್ದು. ತವೇ ಇದೇನಿದು? ಏನಿದೆ ಇದರಲ್ಲಿ? ನಾನು ನಿಮ್ಮ ಮೊಬೈಲ್ಗೆ ಒಂದು ಲೊಕೇಶನ್ ಕಳಿಸಿದ್ದೀನಿ. ನೀನು ಅಲ್ಲಿಗೆ ಹೋಗು. ಅವ್ರ ಹತ್ರ ಈ ಚೀಟಿ ಕೊಡು. ಅವ್ರ ಹತ್ರ ಅಂದರೆ ಅಲ್ಲಿ ಯಾರು ಇರ್ತಾರೆ? ಯಾರು ಕೊಡಬೇಕು? ನೀನು ಅಲ್ಲಿಗೆ ಹೋದ್ಮೇಲೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ ಕಣೋ. ಅಲ್ಲಿ ಯಾರು ಇರ್ತಾರೆ, ನಿನ್ನ ಹತ್ರ ಏನು ಮಾತಾಡ್ತಾರೆ ಅಂತ ಎಲ್ಲ ಗೊತ್ತಾಗುತ್ತೆ. ಸರಿನಪ್ಪ. ಈ ಚೀಟಿ ಇಲ್ಲೇ ತೆಗಿಬೇಡ ಕಣೋ. ನಾ ಹೇಳಿದ್ನಲ್ಲ, ಆ ಜಾಗಕ್ಕೆ ಹೋದ್ಮೇಲೆ ನೋಡು. ಇದುವರೆಗೂ ನಿನ್ಗೆ ಗೊತ್ತಾಗಬಾರ್ದು ಅಂತ ಮುಚ್ಚಿಟ್ಟಿರೋ ಸತ್ಯ ಇವತ್ತು ಗೊತ್ತಾಗುತ್ತೆ. ಆ ಸತ್ಯ ಗೊತ್ತಾಗಕ್ಕೆ ಸಮಯ ಬಂದಿದೆ ಕಣೋ. ಸರಿನಪ್ಪ, ನಾನೀಗಲೇ ಹೊಡ್ತೀನಿ. ಅಲ್ವೋ, ಏನೋ ಅರ್ಜೆಂಟ್ ಕೆಲಸ ಇದೆ ಅಂತಂದರೆ? ಅರ್ಜೆಂಟ್ ಕೆಲಸ ಇದೆ, ಅದನ್ನು ನಾನು ಮುಂದಕ್ಕೆ ಹಾಕೋತೀನಿ ಬಿಡು. ನನಗೆ ನಿನ್ನಿಂದ ಗೊತ್ತಾಗಬೇಕಾಗಿರೋ ಸತ್ಯ ಮುಖ್ಯ. ಬರಲ್ಲ? ಆಯಿತು. ಲೋ ಚೋಟು, ಅಮ್ಮವ್ರಿಗೆ ಹೇಳ್ಬಿಡು ಸುಬ್ಬು ಈಗಲೇ ಬರ್ತಾ ಇದ್ದಾನೆ. ಸುಬ್ಬುಗೆ ನಂದಿನಿ ಅಮ್ಮವ್ರ ಬಗ್ಗೆ ಗೊತ್ತಾಗೋ ಸಮಯ ಬಂದಿದೆ. ನಂದಿನಿ ಅಮ್ಮವರೇ ಇವನ ಹತ್ರ ಮಾತಾಡಬೇಕು. ಅಪ್ಪ ಯಾರನ್ನೂ ಭೇಟಿ ಮಾಡಕ್ಕೆ ಕಳಿಸ್ತಿದ್ದಾರೆ. ಯಾರಿರ್ಬೋದು? ಅಲ್ಲ, ನನಗೆ ಗೊತ್ತಾಗಬೇಕಾಗಿರೋ ಸತ್ಯ ಯಾವುದು? ರಹಸ್ಯ ಏನು ಅಂತ ತಿಳ್ಕೊಳ್ಳೇಬೇಕು. ಯಾರು ನೀವು? ನೀವು ಸುಬ್ರಹ್ಮಣ್ಯ ಸುಬ್ಬು ತಾನೆ? ಹೌದು, ನಾನೇ ಸುಬ್ಬು. ಸುಬ್ಬು ಅವರೇ, ನಾನು ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ಒಂದು ಮುಖ್ಯವಾದ ವಿಷಯ. ಈಗ ನನಗೆ ಟೈಮ್ ಇಲ್ಲ, ಯಾವುದೋ ಅರ್ಜೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ಬಂದ ಮೇಲೆ ಮಾತಾಡೋಣ. ಇಲ್ಲಾಂದರೆ ನಿಮ್ಮ ಫೋನ್ ನಂಬರ್ ಕೊಡಿ, ನಾನು ಕೆಲಸ ಮುಗಿದ ತಕ್ಷಣ ಫೋನ್ ಮಾಡ್ತೀನಿ. ಇಲ್ಲ, ಒಂದು ಕೆಲಸ ಮಾಡಿ, ಸಂಜೆ ಬನ್ನಿ, ಸಂಜೆ ಸಿಗೋಣ. ಇಲ್ಲ ಇಲ್ಲ, ನಿಮ್ಗೇನೇ ಮುಖ್ಯವಾದ ಕೆಲಸ ಇದ್ರೂ ಕೂಡ ನನ್ನನ್ನು ಮೀಟ್ ಮಾಡಿ ಮಾತಾಡೋದು ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಆಗುತ್ತೆ. ಇವತ್ತಿನ ದಿನ ನೀವು ನನ್ನನ್ನು ಮೀಟ್ ಮಾಡಬೇಕು ಅನ್ನೋದು ವಿಧಿ ಬರ. ಏನು ಹೇಳ್ತಾ ಇದ್ದೀರಾ? ಅಂದರೆ ನೀವು? ಹೌದು, ನಾನೇ ಹೇಳ್ತಾ ಇರೋದು. ನಾನೀಗ ಮಾತಾಡೋಕೆ ಹೊರಟಿರೋ ವಿಷಯ ಶ್ರಾವಣಿ ಬಗ್ಗೆ. ಸುಬ್ಬು ಅವರೇ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಬಂದ್ರಿ? ಮನೆ ಹತ್ರನೇ ಮಾತಾಡ್ಬೋದಾಗಿತ್ತಲ್ಲ. ಮಾತಾಡ್ಬೋದಾಗಿತ್ತು, ಆದರೆ ಅಲ್ಲಿ ಶ್ರಾವಣಿ ಮೇಡಮ್ ಒಳಗಡೆನೇ ಇದ್ರು, ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ವಿಷಯ ಹೇಳಿ. ಏನು? ಶ್ರಾವಣಿ ಮೇಡಮ್ಮ ಅವ್ರು ನಿಮ್ಗೆ ಹೆಂಡತಿ ಅಲ್ವಾ? ಅಯ್ಯೋ, ಅದೆಲ್ಲ ಬಿಡಿ, ನೀವು ವಿಷಯ ಹೇಳಿ. ನೋಡಿ ಸುಬ್ಬು ಅವರೇ, ನಾನು ಈ ವಿಷಯನ ನಿಮ್ಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೂ ಆ ವಿಷಯನ ನಿಮ್ಗೆ ನಾನು ಹೇಳಲೇಬೇಕು. ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ. ಈ ಮಾತಿಂದ ನಿಮ್ಗೇನಾದರೂ ಬೇಜಾರಾದರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಅಲ್ಲ, ನನಗೆ ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಕೊಡ್ತಾ ಇದ್ದೀರಾ? ವಿಷಯ ಏನು ಅಂತ ಹೇಳಿ. ಶ್ರಾವಣಿ ಮೇಡಮ್ ನಿಮ್ಗೆ ಹೇಗೆ ಪರಿಚಯ? ಅವ್ರ ಬಗ್ಗೆ ಹೇಳಬೇಕು ಅಂತಿದ್ದೀರಲ್ಲ, ಅವ್ರ ಬಗ್ಗೆ ಹೇಳೋಂಥದ್ದು ಏನಿದೆ? ಶ್ರಾವಣಿ ನನಗೆ ಬರೀ ಪರಿಚಯ ಅಲ್ಲ. ಮತ್ತೆ? ನಾನು ಶ್ರಾವಣಿ ಒಂದೇ ಕಾಲೇಜಲ್ಲಿ ಓದ್ತಾ ಇದ್ದೆ. ನಾನು ಶ್ರಾವಣಿಗೆ ಸೀನಿಯರ್. ಓಹ್, ಕಾಲೇಜ್ ಮೇಟ್ಸಾ? ಬರೀ ಅಷ್ಟೇ ಅಲ್ಲ, ನಾನು ಶ್ರಾವಣಿ ಒಬ್ಬರನ್ನ ಒಬ್ಬರು ತುಂಬ ಪ್ರೀತಿಸ್ತಾ ಇದ್ವಿ. ಅಲ್ಲ, ಏನು ಹೇಳ್ತಾ ಇದ್ದೀರಾ ನೀವು? ಸಾರಿ ಸುಬ್ಬು ಅವರೇ, ನಿಮಗೆ ಈ ವಿಷಯ ಕೇಳಿ ಶಾಕ್ ಆಗಿರ್ಬೋದು. ಆದರೆ ಈ ವಿಷಯ ಹೇಳಿದೆ ನನಗೆ ಬೇರೆ ವಿಧಿ ಇಲ್ಲ. ಹಾಗಂತ ನಾನು ಶ್ರಾವಣಿ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇಲ್ಲ. ಶ್ರಾವಣಿ ಅಪ್ಪಟ ಚಿನ್ನದಂಥ ಹುಡುಗಿ. ಆದರೆ
ನಾವಿಬ್ಬರು ಪ್ರೀತಿಸಿದ್ದು ನಿಜನೇ. ಏನು ಮಾಡೋದು ಹೇಳಿ, ಎಲ್ಲ ಬಿದಿ ಆಟ. ಶ್ರಾವಣಿ ಜೊತೆ ನಿಮ್ಮ ಮದುವೆ ಆಗೋಯ್ತು. ಆ ವಿಷಯನ ನಾನು ಟಿ ವಿಲಿ ನೋಡಿದೆ. ನನಗೆ ತುಂಬ ನೋವಾಯಿತು. ಅಂದರೆ ನೀವು ಹೇಳ್ತಿರೋದು? ನಾನು ಹೇಳ್ತಾ ಇರೋದು ಸತ್ಯನೇ ಸುಬ್ಬ ಅವರೇ. ಯಾಕೆ ಶ್ರಾವಣಿ ಅವರು ಒಬ್ಬ ಹುಡುಗನ ಪ್ರೀತಿಸ್ತಾ ಇದ್ದೀನಿ ಅಂತ ನಿಮ್ಗೆ ಯಾವತ್ತೂ ಹೇಳಲೇ ಇಲ್ವಾ? ಸುಬ್ಬು, ನಾನು ಒಂದು ಹುಡುಗನ ತುಂಬ ಪ್ರೀತಿಸ್ತಾ ಇದ್ದೀನಿ. ಆದರೆ ಅವನಿಗೆ ನನ್ನ ಪ್ರೀತಿ ಬಗ್ಗೆ ಏನೂ ಗೊತ್ತೇ ಇಲ್ಲ. ನನಗೆ ಮನೆ ಕಡೆಯಿಂದ ತೊಂದರೆ ಆಗಿ ಶ್ರಾವಣಿ ಅವ್ರನ್ನ ಮೀಟ್ ಮಾಡೋಕ್ಕಾಗಲಿಲ್ಲ. ಪಾಪ ಶ್ರಾವಣಿ ನನಗೋಸ್ಕರ ಕಾಯ್ತಿದ್ಲು ಅನ್ಸುತ್ತೆ. ನಾನು ಬರದೇ ಇದ್ದಾಗ ವಿಧಿ ಇಲ್ಲದೆ ನಿಮ್ಮನ್ನ ಮದುವೆ ಆಗಿದ್ದಾಳೆ. ಅದಾದ್ಮೇಲೆ ನಾನು ಹುಚ್ಚ ಆಗ್ಬಿಟ್ಟಿದ್ದೆ. ಫಾರಿನಲ್ಲಿದ್ದೆ, ಇಂಡಿಯಾಕ್ಕೆ ಬರಬೇಕು ಅಂತ ಒದ್ದಾಡ್ತಾ ಇದ್ದೆ. ಈಗ ವಾಪಸ್ ಬಂದಿದ್ದೀನಿ. ಶ್ರಾವಣಿ ಅವ್ರನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಸುಬ್ಬ ಅವರೇ. ನೀವು ಶ್ರಾವಣಿನ ಇನ್ನೂ ಮೇಡಮ್ ಅಂತ ಕರೀತಾ ಇದ್ದೀರಾ. ಹಾಗಿದ್ಮೇಲೆ ನೀವಿಬ್ರು ಒಪ್ಪಿ ಅಂತೂ ಮದುವೆ ಆಗಿರಲ್ಲ. ಮನೆಯವ್ರ ಒತ್ತಾಯಕ್ಕೆ ಶ್ರಾವಣಿ ನಿಮ್ಮನ್ನ ಮದುವೆ ಆಗಿರ್ತಾಳೆ. ಪ್ರೀತಿನೇ ಇಲ್ಲದೆ ಮದುವೆ ಆಗೋದು ಮದುವೆನೇ ಅಲ್ಲ. ಪ್ಲೀಸ್ ಸರ್, ಈಗಲಾದ್ರೂ ನನ್ನ ಪ್ರೀತಿನ ಉಳಿಸ್ಕೊಡಿ ಸರ್. ಶ್ರಾವಣಿನ ನನ್ನ ಬಿಟ್ಕೊಡಿ ಸರ್. ಸುಬ್ಬ ಅವರೇ, ಏನಾದ್ರೂ ಮಾತಾಡಿ ನನ್ನ ಪ್ರೀತಿನ ಉಳಿಸ್ಕೊಡ್ತೀರಾ ಅಲ್ವಾ? ಇಲ್ಲ, ಇದನ್ನೆಲ್ಲ ನಾನು ಹೇಗೆ ನಂಬಲಿ? ಹಾಗಿದ್ರೆ ಮೇಡಮ್ ನನ್ನ ಪ್ರೀತಿ ಮಾಡ್ತಿಲ್ವಾ? ಖಂಡಿತ ಅವ್ರು ನನ್ನ ಪ್ರೀತಿ ಮಾಡ್ತಾರೆ. ಅವ್ರು ಇಷ್ಟಪಟ್ಟ ನನ್ನ ಮದುವೆ ಆಗಿದ್ದಾರೆ. ಅದು ಈ ಹುಡುಗ ಯಾರು? ಸುಬ್ಬ ಅವರೇ, ದಯವಿಟ್ಟು ನನ್ನ ಶ್ರಾವಣಿ ಅವ್ರನ್ನ ದೂರ ಮಾಡಬೇಡಿ. ಶ್ರಾವಣಿ ಅವ್ರನ್ನ ಬಿಟ್ಕೊಟ್ಬಿಡಿ. ಬೇಕಾದ್ರೆ ನಿಮ್ ಕಾಲು ಹಿಡ್ಕೊಂಡು. ಶ್ರಾವಣಿ ನನ್ನ ಜೊತೆ ಇದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ. ಪ್ರಾಣಿಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಇಲ್ಲ, ನನ್ನಷ್ಟು ಶ್ರಾವಣಿ ಮೇಡಮ್ನ ಪ್ರೀತಿ ಮಾಡೋಕ್ಕೆ ಪ್ರಪಂಚದಲ್ಲಿ ಯಾರಿಂದನೂ ಸಾಧ್ಯ ಇಲ್ಲ. ಹೇಳಿ ಸುಬ್ಬ ಅವರೇ, ಶ್ರಾವಣಿ ನಿಮ್ಮಿಂದ ದೂರ ಆಗೋಕೆ ಈಗಾಗಲೇ ಪ್ರಯತ್ನ ಪಟ್ಟಿರ್ಬೇಕಲ್ವಾ? ನನಗೂ ನಿನಗೂ ಡಿವೋರ್ಸ್ ಆಗಬೇಕು. ನಾನು ನಿನ್ನ ಜೊತೆ ಬದುಕಲ್ಲ ಸುಬ್ಬು. ಅದಕ್ಕೆ ಡಿವೋರ್ಸಿಗೆ ಅಪ್ಲೈ ಮಾಡಿದ್ದೇನೆ. ಆ ವಿಷಯ ಮಾತಾಡೋದಕ್ಕೆ ಲಾಯರ್ ಬಂದಿರೋದು. ಈಗ ನಿನ್ನ ಮನಸ್ಸಲ್ಲಿ ಏನಿದೆ ಏನಿಲ್ಲ ಅನ್ನೋದು ನನಗೆ ಬೇಕಾಗಿಲ್ಲ. ಆದರೆ ನನ್ನ ಮನಸ್ಸಲ್ಲಿ ನಿನಗೆ ಜಾಗ ಇಲ್ಲ. ಯಾಕಂದರೆ ಇನ್ನು ಸ್ವಲ್ಪ ದಿನದಲ್ಲೇ ನಮ್ಮಿಬ್ಬರಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಒಫಿಷಿಯಲ್ ಆಗಿ ಎಲ್ರಿಗೂ ಗೊತ್ತಾಗುತ್ತೆ. ನಾನು ನಿಮ್ಮನ್ನೇ ನಂಬಿದ್ದೀನಿ. ಪ್ಲೀಸ್ ಇಲ್ಲ ಅನ್ಬೇಡಿ. ನನಗೆ ಅವಳು ಬೇಕು. ನಿಮ್ಮ ತ್ಯಾಗ ನನ್ನ ಪ್ರೀತಿನ ಉಳಿಸುತ್ತೆ. ತ್ಯಾಗ ಮಾಡಿ ಹೀರೋ ಆಗಿ ನೀವು ನನ್ನ ಪಾಲಿಗೆ ಕರ್ಣ ಇದ್ದ ಹಾಗೆ. ದಯವಿಟ್ಟು ಶ್ರಾವಣಿ ಅವ್ರನ್ನ ನಾನು ಬಿಟ್ಕೊಟ್ಬಿಡಿ. ನಾನಿನ್ ಬರ್ತೀನಿ.